ಬಲಾಢ್ಯ ನಾಯಕತ್ವ ಈ ದೇಶವನ್ನು ಸಂರಕ್ಷಣೆ ಮಾಡಿದೆ, ರಕ್ಷಣೆ ಕೊಟ್ಟಿದೆ ಮತ್ತು ಇಡೀ ಜಗತ್ತಿನಲ್ಲಿ ಒಂದು ಗೌರವ ತರುವಂಥ ಕೆಲಸ ಮೋದಿಯವರ ನಾಯಕತ್ವ ಮಾಡಿದ್ದರಿಂದ ಇವತ್ತು ಮೋದಿಯವರ ನಾಯಕತ್ವ ದಿಲ್ಲಿಗೂ ಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ದಿಲ್ಲಿಯ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಆರಿಸಿ ತೊಗೊಂಬಂದಿದ್ದಾರೆ. ಸ್ಪಷ್ಟ ಬಹುಮತ ಸಿಗುವ ಹಂತದಲ್ಲಿ ನಾವಿದ್ದೇವೆ. ಡೆಫಿನೆಟ್ಲಿ ಇದು ಮಧ್ಯಾಹ್ನವರೆಗೂ ರಿಸಲ್ಟ್ ಬಂದೇ ಬರ್ತದೆ. ಕ್ಲಿಯರ್ ಸ್ಪಷ್ಟವಾದಂಥ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಿಗ್ತದೆ. ಅದಕ್ಕಾಗಿ ಇವತ್ತು ದಿಲ್ಲಿಯ ಜನತೆಯನ್ನು ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ರೀತಿ ಅಭೂತಪೂರ್ವವಂಥ ಜಯ ಗಳಿಸಲಿಕ್ಕೆ ಮೋದಿಯವರ ನಾಯಕತ್ವ ಭಾಳ ಮುಖ್ಯ ಕಾರಣ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ಥಳೀಯವಾದಂಥ ನಾಯಕತ್ವ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಳೆದ 3-4 ತಿಂಗಳಿಂದ ಮನೆ ಅಡ್ಡಾಡಿ ಸ್ಲಮ್ಗೆ ಅಡ್ಡಾಡಿ ಇವತ್ತು ಜನರವನ್ನು ಒಲಿಸುವಂಥ ಕೆಲಸ, ಜನರ ಪ್ರೀತಿ ಗಳಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಿದ್ದರಿಂದ ಮೋದಿಯವರ ನಾಯಕತ್ವ ಸಾಧನೆಯನ್ನು ಮೆಚ್ಚಿ ಇವತ್ತು ದಿಲ್ಲಿಯ ಜನತೆ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಒಂದು ಸ್ಪಷ್ಟ ಬಹುಮತದಿಂದ ಅಲ್ಲಿ ದಿಲ್ಲಿ ಗದ್ದಿಗೆಯನ್ನು ಏರ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸೀಟ್ ಇಲ್ಲ ಸರ್, ಯುದ್ಧಕ್ಕೆ ಮುನ್ನೆ ಸೋಲೋಗ್ತಿತ್ತು ಅಂತ ಒಂದು ನಾನು ಹೇಳ್ತಿಲ್ಲ, ಕಾಂಗ್ರೆಸ್ಸು ಡೇ ಬೈ ಡೇ ಕೊಲ್ಯಾಪ್ಸ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ. ಏನೋ ಅಕಸ್ಮಾತ್ ತೆಲಂಗಾಣದಲ್ಲಿ ಬಂತು, ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿಸ್ಟೇಕಿಂದ ಅವರು ಅಧಿಕಾರಕ್ಕೆ ಬಂದರು. ಇಲ್ಲಂದರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಇವತ್ತು MP ಇಲೆಕ್ಷನ್ದಲ್ಲಿ 14 ಸೀಟ್ ತೆಗೆದುಕೊಂಡ್ರು. ಆದರೆ MLA ಇಲೆಕ್ಷನ್ದಲ್ಲಿ ಏನಾಯ್ತು ಹಣೆ ಬರ ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಕೇವಲ ಅಲಿಗೇಷನ್ ಮಾಡೋದು ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು ಹೇಳ್ತೀನಿ, ರಾಹುಲ್ ಗಾಂಧಿಯವರು ನಿನ್ನೆ ಮಹಾರಾಷ್ಟ್ರ ಇಲೆಕ್ಷನ್ ಬಗ್ಗೆ ಮತಗಟ್ಟೆ ಹೆಚ್ಚಳ ಆಗಿದೆ, ಮತಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣದ ಮೇಲೆ EVM ಮೇಲೇ ಇವತ್ತು ಅಲಿಗೇಷನ್ ಮಾಡುವಂಥದ್ದು ಪ್ರಾರಂಭ ಆಗಿದೆ. ಅದು ಬರೀ ಅಲಿಗೇಷನ್ ಮಾಡಿದೆ, ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕತ್ವದಿಂದ ಆಗ್ತಾಯಿಲ್ಲ. ರಾಹುಲ್ ಗಾಂಧಿಯವರು ಎಲ್ಲಿವರೆಗೆ ಅದರ ನಾಯಕತ್ವ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಇವತ್ತು ಒಂದು ಕುಟುಂಬದ ಮೇಲೆ ಡಿಪೆಂಡಿಬಿಲಿಟಿ ಇದು ಕಾಂಗ್ರೆಸ್ದು. ನೆಹರು ಕುಟುಂಬ, ಇಂದಿರಾ ಗಾಂಧಿಯವರು ಆದಮೇಲೆ ಈಗ ರಾಹುಲ್ ಗಾಂಧಿ, ಆಮೇಲೆ ರಾಜೀವ್ ಗಾಂಧಿ, ಆಮೇಲೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮುಂದೆ ಅವ್ರ ಮಕ್ಕಳು, ಪ್ರಿಯಾಂಕಾ ಗಾಂಧಿ ಮಕ್ಕಳು, ಈ ರೀತಿ ಆ ಒಂದು ಕುಟುಂಬದ ರಾಜಕಾರಣ ಇದೆಯಲ್ಲ ಅದನ್ನ ಜನ ಒಪ್ತಾ ಇಲ್ಲ, ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಅಧೋಗತಿ ಮತ್ತು ತೆಲಂಗಾಣ, ಕರ್ನಾಟಕ ಇದು ಅದಾವ ಅಧಿಕಾರದಾಗ ಯಾವ ಕ್ಷಣದಲ್ಲಿ ಈ ಸರ್ಕಾರ ಪತನ ಆಗ್ತಾವೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ಇವತ್ತಿನ ರಿಸಲ್ಟು ಇವತ್ತು ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ. ಯಾವ ಪರಿಸ್ಥಿತಿ ಹೋಗ್ತದೆ ಇನ್ನೂ ಬರುವಂಥ ದಿವಸಗಳನ್ನೋದು ಅದು ತೋರಿಸಿಕೊಟ್ಟಿದೆ. ಹೀಗಾಗಿ 2 ಸಾರಿ ಶೀಲಾ ದೀಕ್ಷಿತ್ ಅವರು 2 ಸಲ ಮುಖ್ಯಮಂತ್ರಿ ಇದ್ದರು ದಿಲ್ಲಿದು ಕಾಂಗ್ರೆಸ್ಸಿಂದ ನೇತೃತ್ವ. ಪರಿಸ್ಥಿತಿ ಎಲ್ಲಿಗೆ ಬಂತಿಗೆ? 1 ಸೀಟು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಪೂರ್ತಿ ಅಧೋಗತಿಗೆ ಹೋಗಿದೆ. ಇನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನು ದಿಲ್ಲಿ ಜನ ಮೆಚ್ಚಿದ್ದಾರೆ. ಲೋಕಸಭೆಯಲ್ಲಂತೂ ಯಾವಾಗಲೂ 7 ಸೀಟುಗಳನ್ನು ಕೊಟ್ಟಿದ್ದು ದಿಲ್ಲಿ ಜನತೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ಆಪ್ ಸರ್ಕಾರ ಇದ್ದಾಗೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡುವಂಥ ಕೆಲಸ ದಿಲ್ಲಿ ಜನ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳ್ತೀನಿ, ಡಬಲ್ ಇಂಜಿನ್ ಸರ್ಕಾರ ಅದರ ಪರಿಣಾಮ ಎಷ್ಟಾಗಿದೆ ಅನ್ನುವಂಥದ್ದು ಆಯಾ ರಾಜ್ಯಗಳನ್ನ ನಾವು ನೋಡ್ಬೋದು. ಇವತ್ತು ನಮ್ಮ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಈಗ ಮಹಾರಾಷ್ಟ್ರ ತೆಗೆದುಕೊಳ್ಳ್ರಿ, ಎಲ್ಲೆಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ, ಒಳ್ಳೆ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಸಹಿತ BJP ಸರ್ಕಾರ ಇದ್ದಾಗ ಏನು ಕೆಲಸ ಕಾರ್ಯಗಳು ನಡೆದು ಅವು ಎಲ್ಲ ಸ್ಥಗಿತ ಆಗಿದ್ದಾವೆ. ಈಗೆಲ್ಲ ಅವತ್ತೇನು ಸ್ಯಾಂಕ್ಷನ್ ಆಗಿದ್ದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತೂ ನಡೀತಾ ಇದ್ದಾವೆ.